ಅಂತ ಹೋದ್ರೆ ಇವರೇ ಯಾರಿಲ್ಲ. ಎಸ್, ನಿಮ್ಗೆ ಏನು ಅನಿಸ್ತೀವಿ ಬರವಣಿಗೆ ಬರೀಬೇಕಾ? ಸೊ ಒಳ್ಳೆ ಸಿನಿಮಾ, ಸೊ ಒಳ್ಳೆ ಕಂಟೆಂಟ್, ಒಳ್ಳೆ ಎಕ್ಸ್ಪೀರಿಯನ್ಸ್. ಓಕೆ, ಕ್ರಿಕೆಟ್ ನೋಡಿದ್ರಲ್ಲ ಈಗ. ಸೊ ಆಂಟೋನಿ ಪೆಟ್ರೋಲಿ ಎರಡು ಕ್ಯಾರೆಕ್ಟರು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಒಳ್ಳೆ ಪ್ರಯತ್ನ ಮಾಡಿದ್ದೀವಿ, ಚೆನ್ನಾಗಿದೆ. ಅಲ್ಲ, ನಿಮ್ಮ ದುನಿಯಾದಿಂದ ಈ ಕೌಂತೆಯವರೆಗೂ ಹೀಗೆ ಅನಿಸ್ತಾ ಇದೆ ರೈಟಿಂಗ್? ಒಳ್ಳೆ ಜರ್ನಿ ಚೆನ್ನಾಗಿದೆ. ಚೆನ್ನಾಗಿದೆ. ಚಂದ್ರಾಸ್ ಜೊತೆ ವರ್ಕ್ ಮಾಡಿರುವಂತಹ ಎಕ್ಸ್ಪೀರಿಯನ್ಸ್ ಇವಾಗ? ಇಲ್ಲ, ಒಳ್ಳೆ ಡೈರೆಕ್ಟರ್. ಸೊ ಸ್ವಲ್ಪ ಲಿಬರ್ಟಿ ಇತ್ತು ಫಿಲಮ್. ಓಕೆ, ಬರವಣಿಗೆ ಮಾಡಿದವರು ಇವರೇ. ಏನಾದ್ರು ಪ್ರಶ್ನೆಗಳಿದೆಯಾ? ಇಲ್ಲ, ಪಕ್ಕದವ್ರು ಹೋಗೋಣ. ಓಕೆ, ಅವರು ಹೇಳ್ಬಿಟ್ರು ಕ್ಲಿಯರ್ ಆಗಿ, ನಮ್ದು ಬರವಣಿಗೆಯಲ್ಲಿ ಮಾತು ಜಾಸ್ತಿ, ಮಾತು ಕಮ್ಮಿ ಅಂತ. ಥ್ಯಾಂಕ್ ಯು ಹರಿ ಅವರೇ. ಎಸ್ ಗುರುಗಳೇ, ಹೇಗಿತ್ತು ಈ ಕೆಲಸ ಮಾಡ್ಬೇಕಾದ್ರೆ? ಸಿನಿಮಾ ಕಂಡು ಅದೇ ಈ ಕಡೆ ಕ್ಯಾಮ್ರಾಗಳು ಇಲ್ಲಿದೆ, ಅದಕ್ಕೆ ಈ ಕಡೆ ಬರ್ತಾನೆ ಇದೆ ನಾನು. ಎಸ್, ಅದೇ ಕಂಟೆಂಟ್ ಮೈಕಿನ ಹತ್ರ ಇಟ್ಕೊಂಡಿದ್ದೀವಿ. ವರ್ಕ್ ಮಾಡ್ಬೇಕಾದ್ರೆ ಪ್ರೆಷರ್ ನಿಮ್ಗೆ ಜಾಸ್ತಿ ಇತ್ತು ಅಥವಾ ಅವ್ರು ನಿಮ್ಗೆ ಪ್ರೆಷರ್ ಇಟ್ಟಿದ್ರ ಡೈರೆಕ್ಟರ್? ಇಲ್ಲ, ಎರಡನೇ ಸಿನಿಮಾ. ಕ್ಯಾಮ್ರಾ ನೋಡಿ. ನಿಮಗೆ ನಾವು ಹೇಳೋದಾಗುತ್ತೆ ಕ್ಯಾಮ್ರಾ ನೋಡಿ ಅಂತ, ನೀವೆಲ್ಲರೂ ಹೇಳ್ತೀರಾ? ಫ್ಯಾಂಟಾಸ್ಟಿಕ್. ಹೌದು, ಓಕೆ. ಸ್ಟೇಜಲ್ಲಿ ಕ್ಯಾಮ್ರಾ ಮುಂದೆ ನಿಲ್ಲಕ್ಕೆ ಕಷ್ಟ, ಕ್ಯಾಮ್ರಾ ಹಿಂದೆ ನನಗೆ ಬಹಳ ಸುಲಭ ಅಂತ ಇದೆ. ಓಕೆ, ಥ್ಯಾಂಕ್ ಯು ರವಿ ಸರ್. ನನಗೆ ಗೆಲುವು ಬಯಸೋರು ಕೆಲವರು ಜನ ಇದ್ದಾರೆ, ಅದರಲ್ಲಿ ಆ ಲಿಸ್ಟಲ್ಲಿ ಇವರು ಕೂಡ ಒಬ್ರು. ಸೊ ಯಾರಲ್ಲ, ನಮ್ಮ PR ನಾಗೇಂದ್ರ ಸರ್ ಈ ಟೀಸರ್ನ ಅವರು ಲಾಂಚ್ ಮಾಡಬೇಕು ಸರ್. ಸೂಪರ್, ಫ್ಯಾಂಟಾಸ್ಟಿಕ್. ಯಾವಾಗಲೂ ನೀವು ಅಬ್ಸರ್ವ್ ಮಾಡಿರ್ತೀರಾ, PR ಆದವರು ಪ್ರತಿಯೊಂದು ಆರ್ಟಿಸ್ಟ್ ಇರ್ಬೋದು, ಪ್ರತಿಯೊಬ್ಬರು ಸೇರ್ಸೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ, ಆದ್ರೆ ಅವ್ರ ಕೈಯಲ್ಲೇ ಇವತ್ತು ನಾವು ಟೀಸರ್ ಲಾಂಚ್ ಮಾಡ್ತಾರೆ. ಇದಕ್ಕಿಂತ ಒಂದು ಖುಷಿ ಬೇಕಾ? ಸೊ ಜೋರಾದ ಚಪ್ಪಾಳೆ ಬರಲಿ ನಾಗೇಂದ್ರ ಸರ್ ಆನ್ ದ ಸ್ಟೇಜ್. ಹಿರಿಯರು, ನಾವು ಯಾವತ್ತಿದ್ರು ಕಿರಿಯರೇ ಸರ್, ನಮ್ಗಿಂತ ತುಂಬಾ ಯಂಗ್ಸ್ಟರ್ ಆಗಿದ್ದಾರೆ, ನಿಂತಾರೆ ಅವರು. ಗುರುಗಳೇ ಸರ್, ಸೆಂಟರ್ ಬನ್ನಿ ಸರ್. ಗುರುಗಳೇ, ನೀವು ಮಧ್ಯ ಬರಬೇಕು. ಚಂದ್ರಹಾಸ್ ತುಂಬ ಹಾನೆಸ್ಟ್ ಆಗಿ ಅದರ ಡೆಡಿಕೇಶನ್ ಏನಿದೆ, ಇದು ಇವತ್ತಿಂದ ನಾನು ನೋಡ್ತಾ ಇಲ್ಲ, ಸುಮಾರು ಒಂದು 10-12 ವರ್ಷದಿಂದ ಇವನಿಗೆ ಸಾಕಷ್ಟು ವಿಚಾರಗಳನ್ನು ಇವ್ರ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ. ಒಂದು ಸ್ಕ್ರಿಪ್ಟ್ ಮಾಡೋದಲ್ಲಾಗಲಿ, ಒಂದು ಪಾತ್ರಗಳ ಸೃಷ್ಟಿಯಲ್ಲಾಗಲಿ ಆ ಡೆಡಿಕೇಶನ್ನು ಯಾವುದಕ್ಕೂ ಆತರ ಪಡದೆ ತುಂಬ ಸಂಸಾರ ಮಾಡಿದ್ದಾನೆ. ನನಗನ್ಸುತ್ತೆ ಈ ಸಿನಿಮಾದ 100 days ಫಂಕ್ಷನ್ ಕೂಡ ನಾವು ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ. ಯಾಕಂದರೆ ನಾನು ವಿಷಯ ಹೇಳ್ತೀನಿ, ಈ ಚಿತ್ರದ ಕಥಾ ಸಾರಾಂಶ ಏನಿದೆ, ಒಂದೊಂದು ಪಾತ್ರನೂ ಅಷ್ಟು ಅದ್ಭುತವಾಗಿ ಬಂದಿದೆ, ಅಷ್ಟೇ ಪಾತ್ರಧಾರಿಗಳು ಅಷ್ಟೇ ನ್ಯಾಯ ಒದಗಿಸಿದ್ದಾರೆ. ಕೆಲವೊಂದು ರೀಲ್ಸ್ಗಳನ್ನು ನಾನು ನೋಡಿದ್ದೀನಿ, ತುಂಬ ಸೊಗಸಾಗಿ ಬಂದಿದೆ. ಅವನ ಎದುರಿಗೆ ಹೊಳದಂತಲ್ಲ, ತುಂಬ ಹೈಲಿ ಟ್ಯಾಲೆಂಟೆಡ್ ಹುಡುಗ. ಇಂಥ ಹುಡುಗರು ಕನ್ನಡ ಚಿತ್ರಗಳಿಗೆ ಬೇಕು. ಇಂಥ ನಿರ್ದೇಶಕರು ಇನ್ನೂ ಹೆಚ್ಚೆಚ್ಚು ಚಿತ್ರಗಳನ್ನು ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಕೊಡಬೇಕು. ದೇವರು ಎಲ್ಲರೂ ಯಶಸ್ಸು ಕೊಡಲಿ ಅಂತ ಕೇಳ್ಕೊತಾ, ಸೊ ಕೋತ ಹೆಚ್ಚಿದ ಟ್ರೈಲರ್ ಲಾಂಚ್, ಆಲ್ ದ ಬೆಸ್ಟ್. ಮತ್ತೊಮ್ಮೆ ನಿಮ್ಮ ಹಿರಿಯರ ಆಶೀರ್ವಾದದಿಂದ ಗುರುಗಳೇ. ಓಕೆ, ನನ್ನ ಮನೋರಂಜನ್ ಅಂತ ಎಡಿಟರ್. ಆ್ಯಕ್ಚುಲಿ ತುಂಬ ಖುಷಿ ಆಯಿತು ಚಂದ್ರಶೇಖರ್ ವರ್ಕ್ ಮಾಡಿ. ನಾನು ಆಮೇಲೆ ನಾರ್ಮಲ್ ಎಡಿಟ್ ಮಾಡಬೇಕಾದ್ರೆ ಏನೋ ತುಂಬ ಏನೇನೋ ಬಂದಿರುತ್ತೆ, ನಾವು ಏನೋ ಕ್ರಿಯೇಟಿವ್ ತುಂಬ ತಲೆ ಕೆಡಿಸ್ಕೋಬೇಕಾಗುತ್ತೆ. ಬಟ್ ಸರ್ ಅಷ್ಟೇ ಪರ್ಫೆಕ್ಟಾಗಿ ತೆಗೆದಿದ್ದಾರೆ, ನಮ್ಗೆ ಏನು ಬೇಕು ಅನ್ನೋದು. ಅದು ಮೀನ್ಸ್ ಆ ಸೀನ್ಗೆ ಏನು ಬೇಕು ಆ ಥರ ಪರ್ಫೆಕ್ಟ್ ಎಷ್ಟು ಶಾರ್ಟ್ಸ್ ಬೇಕು ಅಷ್ಟೇ, ಜಾಸ್ತಿ ತೆಗಿದೆ. ನಮಗೆ ಎಡಿಟ್ರಿಗೆ ಇದು ಮಾಡಿದೆ, ಬಟ್ ತುಂಬ ಚೆನ್ನಾಗಿತ್ತು. ಬಟ್ ತುಂಬ ಖುಷಿ ಆಯಿತು ಸರ್ ವರ್ಕ್ ಮಾಡಿ. ಬಟ್ ತುಂಬ ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ ಆ್ಯಕ್ಚುಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ಮಿಥುನ್ ಅವರೇ. Hello everybody. So I'm very happy to work with Chandru sir and another every close in this movie. Very happy to work. It is a very a thrilling movie. We can't predict what is going to happen next. So it is very
very what to tell, very good movie. In reels, I mean, the climax we can't expect what is coming. There is a big surprise there. So, and it was very easy to work with Chandru sir because he is very particular about what we want, what he wants. So it was very easy. So I think I am giving justice to him. You don't know. So thank you. Anything else? ಪ್ರಶ್ನೆ ಏನಾದ್ರು ಇದೆಯಾ? ಮಾತಾಡಿ ಪ್ರಿಯಾಂಕ್ ಅವರೇ, ನಿಮ್ಮಿಂದಲೇ ಶುರು ಮಾಡೋಣ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಪ್ರಿಯಾಂಕ ಗಣೇಶ್. ಕೌಂಟರ್ಯ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ನಾನು ಇದರಲ್ಲಿ ಅದಿತಿ ಬನ್ಕರ್ ಅಂತ ACP ರೋಲ್ ಮಾಡಿದ್ದೀನಿ. ಆ್ಯಕ್ಚುಲಿ ಈ ಸಿನಿಮಾ ನಿರ್ದೇಶಕರು ಚಂದು ಅವರು ನನ್ನ ಹಳೇ ಸ್ನೇಹಿತರು, ಅಂದರೆ ಒಂದು 12 ವರ್ಷ ಸ್ನೇಹಿತರು ಅವರು. ಸೊ ಅವರು 12 ನಾನಿನ್ನು ಅವಾಗ ಗಣಪ ಸಿನಿಮಾ ಮಾಡಬೇಕಾದ್ರೆ ಪರಿಚಯ ಆದವರು. ಸೊ ನಾನು ಕಾಯ್ತಾ ಇದ್ದೆ ಅವ್ರ ಜೊತೆ ಯಾವಾಗಾದ್ರೂ ಒಂದು ಅವಕಾಶ ಸಿಗ್ತಾ ಕೆಲಸ ಮಾಡಬೇಕು ಅಂತ. ಸೊ ಸಡನ್ನಾಗಿ ಒಂದು ಕಾಲ್ ಬಂತು, ಪ್ರಿಯಾಂಕಾ ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಒಂದು ಕ್ಯಾರೆಕ್ಟರ್ ಇದೆ ಮಾಡ್ತೀಯಾ ಅಂದಾಗ, ಏನು ಚಂದು ಕ್ಯಾರೆಕ್ಟ್ರು ಮಾಡೋಷ್ಟು ನನ್ನ ಅಂತ ಈ ಥರ ಕೇಳಿದೆ. ನೀನು ಮಾಡ್ತೀಯಾ ಹೇಳು ಅಂತ ಅಂದರು. ಸರಿ ಏನು ಹೇಳು, ಯಾವ ಕ್ಯಾರೆಕ್ಟ್ರು ಅಂದಾಗ, ಒಂದು ACP ರೋಲ್. ಚಂದು ಎಗೇನ್ ನೀನು ಕಾಮಿಡಿ ಮಾಡ್ತಾ ಇದೆಯಾ, ACP ರೋಲ್ ಅದು, ನನ್ನ ಹೈಟ್ ನೋಡಿದ್ಯಾ ತಾನೇ ನೀನು ಅಂತ ಅಂದೆ. ಪ್ರಿಯಾ ಒಂದೇ ಒಂದು ಹೇಳ್ತೀನಿ, ನೀನೊಂದು ಮುಖದಲ್ಲಿ ಒಂದು 10 ಎಕ್ಸ್ಪ್ರೆಷನ್ ಕೊಡ್ತೀಯಲ್ಲ, ಆ ಎಕ್ಸ್ಪ್ರೆಷನ್ ಒಂದು ಎಕ್ಸ್ಪ್ರೆಷನ್ನ ಮಾತ್ರ ನನ್ನ ಸಿನಿಮಾ ಸೆಟ್ಟಿಗೆ ತಗೊಂಬ, ಆ ಕೋಪ ಅನ್ನೋದು ಈ ಆ್ಯಟಿಟ್ಯೂಡಲ್ಲಿ ಇರೋದನ್ನ ತಗೊಂಬ ಅಂತ ಅಂದರು. ನಾನು ಚಂದು ಈಗ ಮತ್ತೆ ನೀನು ಥಿಂಕ್ ಮಾಡು, ತುಂಬ ಒಳ್ಳೊಳ್ಳೆ ಕಲಾವಿದರಿದ್ದಾರೆ, ಟಾಲ್ ಆಗಿ ಸ್ಲಿಮ್ ಆಗಿ ಚೆನ್ನಾಗಿರ್ತಾರೆ ACP ರೋಲಿಗೆ ಅಂತ ನಾನು ಹೇಳ್ತಾನೆ ಇದ್ದೀನಿ. ಬಟ್ ಒಳಗಡೆ ACP ರೋಲ ನಾನು ಮಾಡಿದ್ರೆ ಹೇಗಿರ್ತೀನಿ ಅಂತ ಖುಷಿ ಇದೆ. ಬಟ್ ಒಂದು ಕಡೆ ಆ ಕ್ಯಾರೆಕ್ಟರ್ ಜಸ್ಟಿಸ್ ಕೊಡಬೇಕಲ್ಲ ಅಂದ್ಬಿಟ್ಟು ನಾನು ಯಾಕೆಂದರೆ ಚಂದು ನನ್ನ ಫ್ರೆಂಡ್ ಆಗಿರೋದಕ್ಕೆ ನಾನೇ ಹೇಳ್ತಾ ಇದ್ದೆ, ಇನ್ನೂ ಚೆನ್ನಾಗಿರೋ ಬೆಸ್ಟ್ ಆಗಿರೋದನ್ನ ಆಯ್ಕೆ ಮಾಡು ಅಂತ. ಬಟ್ ನೋಡ್ರಿಯಾ, ನೀನು ಬಾ, ನಾನು ಮಾಡಿಸ್ತೀನಿ, ನೀನು ಜಸ್ಟ್ ಆ್ಯಕ್ಟ್ ಮಾಡು, ಆಮೇಲೆ ನೀನೇ ಹೇಳ್ತೀಯಾ ಅಂತ ಅಂದರು. ಸೊ ನನ್ನ ಮೇಲೆ ನಂಬಿಕೆ ಇಟ್ಟು ಒಂದು ACP ರೋಲ್ ಅನ್ನೋದು ಅಷ್ಟು ಚಿಕ್ಕ ರೋಲ್ ಅಲ್ಲ, ನನ್ನ ನಂಬಿ ಆ ಕ್ಯಾರೆಕ್ಟ್ರ್ ಕೊಟ್ಟರು. ನಾನು ಚೆನ್ನಾಗಿ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಡಬ್ಬಿಂಗ್ ಟೈಮಲ್ಲಿ ನನಗೂ ಖುಷಿ ಆಯಿತು ನೋಡಿದಾಗ. ಸೊ ಅಚ್ಯುತ್ ಸರ್ ಬಗ್ಗೆ ಹೇಳಬೇಕು ಅಂದರೆ, ಭೀಮಸೇನ ನಳ ಮಹಾರಾಜದಲ್ಲಿ ನಾನು ಅವ್ರ ಮಗಳ ಪಾತ್ರದಲ್ಲಿ ಕೆಲಸ ಮಾಡಿದ್ದೆ. ಮತ್ತೆ ಇನ್ನೊಂದು ಅವಕಾಶ ಸಿಕ್ತು ನನಗೆ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ. ಥ್ಯಾಂಕ್ ಯು ಸರ್, ನಿಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡಿ ಭಾಳ ಖುಷಿ ಆಯಿತು. ಮತ್ತು ಮನು ಬಗ್ಗೆ ಹೇಳಬೇಕು ಅಂದರೆ, ಮನೂರು ನನಗೆ ಹಳೆ ಸ್ನೇಹಿತೆ. ಸೊ ಮನು ಜೊತೆನೂ ವರ್ಕ್ ಮಾಡಬೇಕಿತ್ತು, ಬಟ್ ಆಗಲಿಲ್ಲ. ಈ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದೆ, ಆದರೆ ಸ್ಕ್ರೀನ್ ಶೇರ್ ಮಾಡೋಕ್ಕಾಗಲಿಲ್ಲ. ಬಟ್ ಮನು ತುಂಬ ಖುಷಿ ಆಯಿತು ನಾವಿಬ್ಬರು ಒಂದೇ ಸಿನಿಮಾದಲ್ಲಿರೋದು. ಇನ್ನು ಪ್ರೊಡ್ಯೂಸರ್ ಸರ್ ಬಗ್ಗೆ ಹೇಳಬೇಕು ಅಂದರೆ, ಅವರು ಕೂಡ ತುಂಬ ಸಪೋರ್ಟಿವ್ ಆಗಿ ನಮ್ಮನ್ನು ಚೆನ್ನಾಗಿ ನೋಡಿಕೊಂಡ್ರು ಸಿನಿಮಾದಲ್ಲಿ. ಸೊ ಎಲ್ಲ ಈ ಸಿನಿಮಾದಲ್ಲಿ ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲರೂ ನನ್ನ ತುಂಬಾ ಚೆನ್ನಾಗಿ ಏನಂತಾರೆ ಚೆನ್ನಾಗಿ ನೋಡಿಕೊಂಡ್ರು. ಖುಷಿ ಆಯಿತು ಈ ಸಿನಿಮಾದಲ್ಲಿ ನಾನು ಒಬ್ಬಳು ಪಾತ್ರ ವಹಿಸ್ಕೊಂಡಿದ್ದು. ಭಾಳ ಖುಷಿಯಾಗಿ, ನಿಮಗೆ ತುಂಬ ಇಷ್ಟ ಆಗುತ್ತೆ ಈ ಸಿನಿಮಾ ನೋಡಬೇಕಾದ್ರೆ. ಥ್ರಿಲ್ ಆಗಿದೆ ಸಿನಿಮಾ. ಏನಾಗುತ್ತೆ ಒಂದು 2 ಅವರಲ್ಲಿ ಕುತ್ಕೊಂಡು ಸಿನಿಮಾ ಹೊರಗೆ ಬರ್ಬೇಕಾದ್ರೆ ನಿಮ್ಗೆ ಅದೇ ಗುಂಗಲ್ ಬರ್ತೀರಾ, ಏನಿದು ಕೌಂಟಯ್ಯ ಅನ್ನುವಂಥದ್ದು. ಸೊ ಖಂಡಿತ ಎಂಜಾಯ್ ಮಾಡ್ತೀರಾ. ಟೀಸರ್ ಇವಾಗ ಇಷ್ಟ ಆಗಿದೆ ಅನಿಸುತ್ತೆ. ಮತ್ತೆ ಸಿಗೋಣ. ಥ್ಯಾಂಕ್ ಯು. ನಾನು ಈ ಮೂವಿಲಿ ಒಂದು ಪೊಲೀಸ್ ಪಾತ್ರ ಮಾಡಿದ್ದೀನಿ. ಸೊ ನನಗೆ ಈ ಪಾತ್ರ ಸೂಟ್ ಆಗುತ್ತೆ ಅಂತ ಚಂದ್ರದಾಸ್ ಅವರು ನನಗೆ ಯಾವಾಗ ಫೋನ್ ಮಾಡಿದಾಗ, ನೀತು ಇದು ನೀವು ಮಾಡ್ತೀರಾ ಅಂತ ಅವರು ಆ ಒಂದು ಧೈರ್ಯ ಕೊಟ್ಟರು. ಬಟ್ ನನಗೆ ಕನ್ಫ್ಯೂಷನ್ ಇತ್ತು, ಯಾಕಂದರೆ ಆ ಪೊಲೀಸ್ ಅಂದ ತಕ್ಷಣ ಒಂದು ಗತ್ತು ಬೇಕು, ಒಂದು ಅದರದ್ದೇ ಆದಂಥ ಒಂದು ಆ್ಯಟಿಟ್ಯೂಡ್ ಬೇಕು. ಸೊ ಅದನ್ನು ನಾನು ನೀಟಾಗಿ ಮಾಡಿದ್ದೀನಿ ಅಂದರೆ ಅದಕ್ಕೆ ಕಾರಣ ಚಂದ್ರದಾಸ್ ಅವರೇ. ಸೊ ಅದಕ್ಕಿಂತ ಹೆಚ್ಚಾಗಿ ಅಚ್ಯುತ್ ಸರ್ ಜೊತೆಗೆ ಫಸ್ಟ್ ಟೈಮ್ ನಾನು ಸ್ಕ್ರೀನ್ ಶೇರ್ ಮಾಡಿದ್ದು. ಸೊ ಭಯ ಇತ್ತು ಫಸ್ಟು, ಬಟ್ ಅವರು ತುಂಬ ನನಗೆ ಈ ಥರ ಮಾಡು ಹೀಗೆ ಅಂತ ಸಜೆಷನ್ ಕೊಡ್ತಾಯಿದ್ರು. ಸೊ ಅದಕ್ಕಾಗಿ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್ಗೆ. ಇವನ್ ಮನು ಸರ್ ಅಷ್ಟೇ, ಅವರು ತುಂಬ ಫ್ರೆಂಡ್ಲಿಯಾಗಿ ಲೈಕ್ ಆ್ಯಕ್ಟ್ ಮಾಡಬೇಕಾದ್ರೆ ನನಗೆ ಆ್ಯಕ್ಟ್ ಮಾಡ್ತಿದ್ದೀನಿ ಅಂತ ಅನಿಸ್ತಾನೆ ಇಲ್ಲ, ಅಷ್ಟು ಅವರು ಕಂಫರ್ಟೇಬಲ್ ನನಗೆ ಫೀಲ್ ಮಾಡಿಕೊಟ್ರು. ಸೊ ಓವರ್ ಆಲ್ ಮೂವಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲರ್. ನನಗೆ ಮೂವಿ ಮಾಡಬೇಕಾದ್ರೆ ಏನಾಗುತ್ತೆ ಮುಂದೆ ಹೇಗೆ ಅಂತ ನನಗೆ ಅನಿಸ್ತಿತ್ತು. ಒಳ್ಳೆ ಮೂವಿನ ಕನ್ನಡ ಜನ ಬಿಟ್ಟಿಲ್ಲ. ಸೊ ಸಕ್ಸಸ್ ಮಾಡಿಕೊಟ್ಟಿದ್ದೀರಾ. ಈ ಮೂವಿನೂ ಒಪ್ಕೊಂಡೇ ಒಪ್ಕೊತೀರ ಅಂತ ನಾನು ಹೇಳ್ತೀನಿ. ಧನ್ಯವಾದಗಳು.
ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಾದೇಶ್ ಅಂತ. ನನಗೆ ಕ್ಯಾಮ್ರಾ ಮುಂದೆ ಅಲ್ಲಿ ಭಯ ಆಗಲ್ಲ, ನನಗೆ ಇಲ್ಲಿ ಬಂದರೆ ಭಯ ಆಗುತ್ತೆ. ಚಂದ್ರು ನಮ್ಮ ಬ್ರದರ್, ಬಟ್ ಅದು ಬಿಟ್ಟು ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸೊ ಈ ಟೀಸರ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ, ನನ್ನೇನಾದರೂ ಏನೋ ಮಾಡಿದ್ದಾನೆ ಅನ್ನೋ ಕ್ರೆಡಿಟ್ ಕೊಡೋದಾದರೆ ಅದು ನನಗಲ್ಲ, ನನ್ನ ನಿರ್ಮಾಪಕರಿಗೆ. ಸೊ ಇವತ್ತು ಬರಬೇಕಿತ್ತು, ಕಾರಣಾಂತರಗಳಿಂದ ಬರೋಕ್ಕಾಗಿಲ್ಲ. ಅದು ನಾನು ಏನೇ ಕೇಳಿದ್ರು ಒಂದು ಮಾತು ಬೇಡ ಅಂದೆ, ಈ ಸಿನಿಮಾ ನನ್ನ ಇಷ್ಟದಂತೆ ಮಾಡಕ್ಬಿಟ್ಟಿದ್ದಾರೆ. ಸೊ ಇದೇನಾದರೂ ಔಟ್ಪುಟ್ ತುಂಬ ಚೆನ್ನಾಗಿದೆ ಅಂದರೆ ಏನೇ ಕ್ರೆಡಿಟ್ ಹೋಗೋದಿದ್ರು ನನ್ನ ನಿರ್ಮಾಪಕರಿಗೆ. ಸೊ ಜೊತೆಗೆ ಹೇಳೋದಾದರೆ 3 ಜನಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಮೊದಲನೇದಾಗಿ ನನ್ನ DOP PL ರವಿ. ಸೊ ನಾನೇನು ಕನ್ಸು ಕಟ್ತಿದ್ದಲ್ಲ ಅದಕ್ಕೆ ಜಾಸ್ತಿ ಚೆನ್ನಾಗಿ ತೆಗೆದುಕೊಟ್ಟಿದ್ದಾರೆ. ಕಣ್ಣು ಕ್ಯಾಮ್ರಾಗೆ ಏನು ಕಣ್ಣು ಅಂತಾರಲ್ಲ ಅದು ನಿಜಾನೇ. ಸೊ ನನ್ನ ಜೊತೆ ವರ್ಕ್ ಮಾಡಿದ್ದಕ್ಕೆ ಅವ್ರಿಗೆ ಪರ್ಸನಲ್ ಥ್ಯಾಂಕ್ಸ್ ಹೇಳ್ತೀನಿ. ಜೊತೆಗೆ ನನ್ನ ಎಡಭುಜ ಅಂದರೆ ನನ್ನ ಹರಿ, ನನ್ನ ರೈಟರ್. ಸೊ ನಾನೇನು ಫೀಲ್ ಮಾಡ್ತಿದ್ದೆ, ನಾನೇನು ಒಂದು ತಿಂಗಳೇನು ಕೊಡ್ತಿದ್ನೋ ಅದನ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನನಗೆ ವಾಪಸ್ ಬಂದು ಹೇಳೋರು ಅದನ್ನು. ಸೊ ಅವ್ರಿಗೂ ನಾನು ಪರ್ಸನಲ್ ಥ್ಯಾಂಕ್ಸ್ ಹೇಳ್ತೀನಿ. ಮೂರನೇದಾಗಿ ನನ್ನ ಉಮೇಶ್ ಅಂತ ಇದ್ದಾರೆ, ಕೋ-ಡೈರೆಕ್ಟರ್. ನನ್ನ ಜೊತೆ 15 ಇಯರ್ಸಿಂದ ಇದ್ದಾರೆ. ಸೊ ನಾನು ಪ್ರತಿ ಹೆಜ್ಜೆಯಲ್ಲೂ ಹೆಜ್ಜೆ ಆಗಿ ನಿಂತವರು ಸೊ ನನ್ನ ಸಿನಿಮಾ ಜರ್ನಿಯಲ್ಲಿ. ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮಿಕ್ಕಿದ್ದು ನನ್ನ ಟೆಕ್ನಿಷಿಯನ್ ಬಗ್ಗೆ ಅವರೇ ಹೇಳಿದ್ದಾರೆ, ನಾನು ಸ್ಪೆಷಲಾಗಿ ಹೇಳೋದೇನಿಲ್ಲ. ಸೊ ಅವ್ರ ಬಾಯಿಂದ ಕೇಳಿದ್ರೆ ಪ್ರತಿಯೊಬ್ಬರು ನಾನೇನು ಕೆಲಸ ಕೊಟ್ಟಿದ್ನೋ ಅಚ್ಚುಕಟ್ಟಾಗಿ ತುಂಬ ಸುಂದರವಾಗಿ ಸೊ ನನಗೇನು ಬೇಕು ಅಂತ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ಸ್ ನನ್ನ ಟೀಮ್ಗೆ. ಇನ್ನು ಅಚ್ಚುತನ ಅವರು ಹೀರೋ ಅಂದ್ರೂ ಅದೇ ರಿಯಾಕ್ಷನ್ನೇ, ಅಣ್ಣ ಒಂದು ಕ್ಯಾರೆಕ್ಟರ್ ಅಂದ್ರೂ ಅದೇ ರಿಯಾಕ್ಷನ್, ಅಣ್ಣ ನೀವು ವಿಲ್ಲನ್ ಅಂದ್ರೂ ಅದೇ ರಿಯಾಕ್ಷನ್, ಅದರಲ್ಲಿ ಏನು ಚೇಂಜಸ್ ಇಲ್ಲ. ಸೊ ಇನ್ನು ಮನು ಸರ್ ಬಗ್ಗೆ ಹೇಳ್ಬೇಕು, ಮನು ಸರ್ ಬಗ್ಗೆ ಹೇಳಲೇಬೇಕು. ಸೊ ಫೋನ್ ಮಾಡಿದೆ ಅವತ್ತೊಂದಿನ, ಕ್ಯಾಪ್ಟನ್ ಅಂತೀನಿ. ಕ್ಯಾಪ್ಟನ್ ಅನ್ನೋದಕ್ಕೊಂದು ರೀಸನ್ ಇದೆ, ಹೇಳ್ತೀನಿ ಮತ್ತೆ. ಕ್ಯಾಪ್ಟನ್ ನಮಸ್ಕಾರ, ಏನು ಮಾಡ್ತಿದ್ದೀರಾ ಅಂತ. ಮಗ ಪೂಜೆಲಿದ್ದೀನಿ, ತಾತಂದು ಪೂಜೆ, ಒಂದು ಅರ್ಧ ಗಂಟೆ ಮಾಡಲಾ ಅಂತ ಅಂದರು. ಸರಿ ಕ್ಯಾಪ್ಟನ್ ಅಂದರು. ಅರ್ಧ ಗಂಟೆ ಬಿಟ್ಟು ಕರೆಕ್ಟಾಗಿ ಅರ್ಧ ಗಂಟೆ ವಾಪಸ್ ಮಾಡಿದ್ರು. ಹಾಂ ಹೇಳು ಮಗ ಏನು ಅಂದರು. ಒಂದು ಕತೆ ಹೇಳ್ತೀನಿ. ಸರಿ ಹೇಳು. ಹೇಳ್ತಾ ಹೊರಟೆ ಕತೆ, ಕೌಂತೆಯ ಕತೆ. ಹೇಳ್ತಾ ಇದ್ದೀನಿ ಒಂದು 25 ನಿಮಿಷ ಕತೆ ಹೇಳಿದೆ. ಕತೆ ನಿಲ್ಲಿಸು ಅಂದರು. ಯಾಕೆ ಕ್ಯಾಪ್ಟನ್? ಅಲ್ಲ ನನಗೆ ಕತೆ ಹೇಳ್ತಾ ಇರೋದು, ನಾನು ಎಲ್ಲಿ ಅಂದರು. 5 ನಿಮಿಷ ಮುಗಿಸ್ತೀನಿ ಕತೆ ಅಂದರು. ಸರಿ ಹೇಳು. 5 ನಿಮಿಷ ಕತೆ ಮುಗಿಸಿದ್ಮೇಲೆ ಇವಾಗ ಹೇಳಪ್ಪ ನಾನು ಎಲ್ಲಿ. ಕ್ಯಾಪ್ಟನ್ ಅದರಲ್ಲಿ ಒಂದು ವಿಲನ್ ಕ್ಯಾರೆಕ್ಟರ್ ಬರುತ್ತಲ್ಲ, ಅದು ನೀವು ಮಾಡ್ತೀರಾ? 2 ನಿಮಿಷ ಆ ಕಡೆಯಿಂದ ಸೌಂಡೇ ಇಲ್ಲ. ಮತ್ತೆ ಮಾಡ್ತೀನಿ, ಕಾಲ್ ಕಟ್ ಮಾಡಿದ್ರು. ಅದಾದ್ಮೇಲೆ ವಿಕ್ಕಿ ಸರ್ ಕಾಲ್ ಮಾಡಿದ್ರು. ಮಗ ಮನುಗೆ ವಿಲ್ಲನ್ ಅಂದ ನೀನು? ಹ್ಞೂ ಸರ್, ಅವ್ರಿಗೂ ಕತೆ ಹೇಳ್ದೆ. ಸೊ ಅದಾದ್ಮೇಲೆ ನೈಟ್ ಡಿಸ್ಕಷನ್ ಆಯಿತು. ಡಿಸ್ಕಷನ್ ಏನಾಯ್ತು ನಂಗೆ ಗೊತ್ತಿಲ್ಲ, ಮನು ಸರ್ ಹೇಳ್ಬೇಕದು. ಅದಾದ್ಮೇಲೆ ನೆಕ್ಸ್ಟ್ ಡೇ ಫೋನ್ ಮಾಡಿ ನಾನು ಮಾಡ್ತೀನಿ, ಮಾಡೋಣ ಅಂತ ಹೇಳಿದ್ರು. ಸೊ ತುಂಬ ಸುಂದರವಾಗಿ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಅಚ್ಯುತಣ್ಣನ ಬಗ್ಗೆ ಹೇಳಂಗಿಲ್ಲ, ಸ್ಕ್ರೀನ್ ಸ್ಪೇಸ್ ಹೇಗೆ ತಿಂತಾರೆ ಅಂತ ನಿಮಗೆ ಗೊತ್ತಿದೆ. ಸರ್ ಕೌಂತೆಯ ಅಂದ್ರೆ ಕುಂತಿ ಪುತ್ರ ಅಂತ ಸರ್. ಬಟ್ ಅದು ಕತೆ ಹೇಳಕ್ ಕೊಟ್ರೆ ಕೀ ಪಾಯಿಂಟ್ಸ್ ಎಲ್ಲ ಆಚೆ ಹೋಗುತ್ತೆ. ಕೌಂತೆಯ ಅಂದ್ರೆ ಕನ್ನಡ. ಹೌದು ಅದು ಒಳ್ಳೇದಲ್ಲ ಅಂತ ಹೇಳಕ್ಕೆ ಹೊರಟಿದ್ದೀನಿ ಸರ್ ಸಿನಿಮಾ ಒಳಗೆ. ಸೊ ಒಳ್ಳೇದು ಕೆಟ್ಟದ್ದು ಅಂತ ನಾನು ಡಿಸೈಡ್ ಮಾಡೋದಕ್ಕಿಂತ ಒಂದು ಪರದೆ ಮೇಲೆ ತಂದಾಗ ಗೊತ್ತಾಗುತ್ತೆ. ಜೊತೆಗೆ ಏನು ಅಂತಂದ್ರೆ ನೀವು ಕೇಳಿದ ಕ್ವಶನ್ಗೆ ನಾನು ಇವಾಗ ಆನ್ಸರ್ ಮಾಡಕ್ ಕೊಟ್ರೆ ನನ್ನ ಕತೆ ಡೆಫಿನೆಟ್ ಆಗಿ ಹೇಳ್ಬೇಕಾಗುತ್ತೆ ಸರ್. ಏನು ಹೇಳಕ್ ಬರೋದಿಲ್ಲ. ಕೌಂತಕ್ಕೆ ಹೋದ್ರೆ ಈಗ ಇಡೀ ಕಥೆನೇ ಹೇಳ್ಬೇಕಾಗತ್ತೆ. ಹಾಗಾಗಿ ನೆಕ್ಸ್ಟ್ ಇನ್ನೊಂದು 1.5 ತಿಂಗಳ ನಂತರ ನೀವೇ ಹೇಳ್ತೀರಾ ಏನು?
ಕೌಂತೆಯ ಅನ್ನೋದು ಆ ಇನ್ಸ್ಪೆಕ್ಟರ್ ಪಾತ್ರದ ಹೆಸರಲ್ಲ, ಅಥವಾ ಇವರ ಹೆಸರು ಅಲ್ಲ, ಇಲ್ಲಿ ಯಾರದ ಹೆಸರು ಅಲ್ಲ, ಇಡೀ ಕಂಟೆಂಟನ್ನು ಆಧಾರಿತವಾಗಿ ಆ ಹೆಸರಿದೆ. ಹೌದೌದು, ಅವರು ಸೊ ಈ ಸಿನಿಮಾ ಬಂದು ಮೈಸೂರು ಮತ್ತೆ ಬೆಂಗಳೂರು ಎರಡೇ ಕಡೆ ಆಗಿರೋದು ಸರ್. 3 ಸ್ಕೆಡ್ಯೂಲ್ ಮುಗಿಸಿದ್ವಿ ಸಿನಿಮಾ. ಸೊ ಫಿನಿಶ್ ಆಗಿದೆ, ಇವಾಗ ಪೋಸ್ಟ್ ಪ್ರೊಡಕ್ಷನ್ ಇದೆ, ರೀ ರೆಕಾರ್ಡಿಂಗ್ ನಡೀತಾ ಇದೆ. ಇನ್ನೊಂದು 2 or 3 weeks ಅಲ್ಲಿ DTS ಮುಗಿದೋಗುತ್ತೆ ಎಲ್ಲ ಸೇರಿ. ಸೊ ನವೆಂಬರ್ ಎಂಡ್ಗೆ ಬರೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ 2 ಸಾಂಗ್ ಇದೆ ಈ ಸಿನಿಮಾದಲ್ಲಿ, ಒಂದು ಪ್ಯಾತು ವರ್ಷನ್, ಒಂದು ಮೆಲೋಡಿ. ಸೊ ಅಷ್ಟೇ. ಕ್ರೈಮ್ ಬೇಸ್ಡ್ ಕ್ರೈಮ್ ಬೇಸ್ಡ್ ಎಮೋಷನ್ ಎಲ್ಲ ಮಿಕ್ಸ್ ಇದೆ ಸರ್. ಯಾವ್ದೋ ರಿಯಲ್ ಇನ್ಸಿಡೆಂಟ್ಸ್ ತಗೊಂಡು ಏನಾದ್ರು ಕಥೆ ಒಂದು ಓಪನಿಂಗ್ ಮಾತ್ರ ಒಂದು ಬಿಟ್ ಸೊ ತಗೊಂಡಿದ್ದೀನಿ. ಸೊ ಅದನ್ನ ತಗೊಂಡು ಅದ್ರ ಮೇಲೆ ವರ್ಕ್ ಮಾಡಿದ್ದೀವಿ ಸರ್. ಗಾಂಧಿ ಜಯಂತಿ ಏನೋ ಅಲ್ಲಿ ಬ್ಲಡ್ ಶೆಡ್ ಅದೇ ಗಾಂಧಿ ಅವರು ಹೇಳಿದ್ದಾರೆ ರಕ್ತ ಹಿಂಸೆ ಒಳ್ಳೇದಲ್ಲ ಅಂತ. ಸೊ ಆ ಡೇಟಲ್ಲಿ ಈ ಕ್ಯಾರೆಕ್ಟರ್ ಇದನ್ನ ಮಾಡ್ತಿದೆ ಅಂದ್ರೆ ಅದಕ್ಕೊಂದು ಒಂದು ಒಂದು ಒಳ್ಳೆ ರೀಸನ್ ಇದೆ ಅಂತ ಸರ್. ಅದ ಹೇಳ್ತೀನಿ ಸರ್, ನೆಕ್ಸ್ಟ್ ಹೇಳ್ತೀನಿ ಅದನ್ನ. ಬೇಡ ಸರ್, ನೆಕ್ಸ್ಟ್ ಹೇಳ್ತೀನಿ. ಇನ್ನೊಂದು ಪ್ರೆಸ್ ಮೀಟ್ ಅಲ್ಲ. ಕೊಡಿ ಅಲ್ಲ, ಮನೋರಂಜನೆ ಎಂಟ್ರಿ ಲೇಟ್ ಆಗಿದ್ದ ಹೇಗೆ ಅಂದ್ರೆ ಮುಹೂರ್ತದಲ್ಲಿ ಅವರ ಪ್ರೆಸೆನ್ಸ್ ಬಗ್ಗೆ ಏನು ಮಾತಾಡಿರ್ಲಿಲ್ಲ. ಮುಹೂರ್ತದಲ್ಲಿ ಸರ್ ಸಾರಿ ಕೇಳಿ ಸರ್. ಅವಾಗ ಏನು ಮಾತಾಡಿರ್ಲಿಲ್ಲ, ಅದು ಸರ್ಪ್ರೈಸ್ ಅಂತ ಇದು ಮಾಡ್ಕೊಂಡಿದ್ದ ಅಥವಾ ಪಾತ್ರನೇ ಆಮೇಲೆ ಸೃಷ್ಟಿ ಆಗಿದ್ದ ಹೇಗೆ? ಆ ಕ್ಯಾರೆಕ್ಟರ್ ಬರ್ದಿದ್ವಿ ಸರ್, ಫಸ್ಟೇ ಬರ್ದಿದ್ವಿ, ಕತೆ ಜೊತೆಗೇನೆ ಕ್ಯಾರೆಕ್ಟರ್ ಬರ್ದಿದ್ವಿ. ಕೊನೆಗೆ ಹೋಗ್ತಾ ಹೋಗ್ತಾ ಒಂದು ಒಳ್ಳೆ ಕ್ಯಾರೆಕ್ಟರ್ ಬೇಕು ಅಂದ್ರೆ 2 ಶೇಡ್ ಇರುವಂತ ಕ್ಯಾರೆಕ್ಟರ್ ಬೇಕು ಅಂತ, ನೆಗೆಟಿವ್ ಕಾಣಬೇಕು, ಪಾಸಿಟಿವ್ ಕಾಣಬೇಕು ಅಂತ. ತುಂಬಾ ಒಂದಷ್ಟು ಕ್ಯಾರೆಕ್ಟರ್ಗಳನ್ನ ನಾವು ವಿಚಾರಿಸಿ ಮಾತಾಡಿದ್ಮೇಲೆ ವರ್ಕೌಟ್ ಆಗಿಲ್ಲ. ಸೊ ಮನು ಸರ್ ಒಂದ್ಸರಿ ಟ್ರೈ ಮಾಡೋಣ, ಕೇಳೋಣ ಅಂತ ಕೇಳಿದಾಗ ಅವ್ರ ಕ್ಯಾರೆಕ್ಟರಿಸ್ಟ್ ಆಗಿ ಮಾಡಿದ್ರು ಸರ್. ಕತೆ ಹೇಳಿದೆ, ಬಟ್ ಅವರು ನನಗೆ ಹೇಗೆ ಅಂದ್ರೆ ನೀನು ಹೇಳಲೇಬೇಕು ಅಂತ ಆ ಥರ ಕೇಳಲಿಲ್ಲ. ನನ್ನ ಅಣ್ಣನ ವಿಲನ್ ಮಾಡ್ತೀನಿ ಅಂದ್ರೆ ಕತೆ ಹೇಳು ಒಂದ್ಸರಿ ನೋಡ್ತೀನಿ ಅಂತ ಹಾಗೆ ಹೇಳಿದ್ರು. ಇಲ್ಲ ಇಲ್ಲ ಸರ್, ಇಲ್ಲ 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 ಸರ್, ಇಲ್ಲ ಸರ್, ಇಲ್ಲ. ಚಿತ್ತೂರು ಕೊಡಿ 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 ಕೊಡಿ. ನಾನಾ ಸರ್? 2 ಹೇಳಿದ್ದೀನಿ ಸರ್. 2 ಹೇಳಿದ್ದೀನಿ ಸರ್. ಒಳ್ಳೇದಲ್ಲ, ಅದು ಏನಕ್ಕೆ ಆಗ್ತಿದೆ ಆ ಸನ್ನಿವೇಶ ಹೇಳಿದ್ದೀನಿ ಸರ್, ಸಿನಿಮಾದಲ್ಲಿ ಹೇಳಿದ್ದೀನಿ. ಖಂಡಿತ ಸರ್, ಕೇಳಿದ ಖುಷಿ ಆಯ್ತು ಸರ್. ಟ್ರೈಲರ್ ನೋಡ್ಲಿಲ್ಲ ನೀನು? ಅವನೇ ಹಾಕ್ಬಿಡೋದು. ಉತ್ತರ ಮೋಸ ಪಡ್ತಾರೆ ಸರ್. ಸರ್ ಕೇಳಿಸ್ತೀರಾ ಸರ್? ಸಾರಿ. ಹಾಂ ಸರ್. ಸರ್ ಇದು ಯಾವ ಎಲ್ಲವೂ ಕಮ್ಮಿ ಇಲ್ಲ ಸರ್ ಈ ಕ್ಯಾರೆಕ್ಟರ್. ಸೊ ಅವ್ರದ್ದು ಏನಿದೆಯಲ್ಲ ಅದನ್ನ ಅದು ಅದ್ರಿಂದ ಕೆಳಗೆ ಬರಲ್ಲ ಸರ್, ಅವರು ಅಲ್ಲೇ ಇರ್ತಾರೆ. ರವಿ ಸಾರು ಮಾಡಿದಾರ? ಇಲ್ಲ ಸರ್, ವಿಲನ್ ಆಗಿ. ಹೌದು, ಕೊಯ ಕೊಯ ಅಟ್ಯಾಚಿ ಬೇರೆ ಅದೆಲ್ಲ ಕೌಂತೆಯ ಈ ಚಿತ್ರದ ಕಥೆನ ಹರಿ ಮತ್ತು ಚಂದ್ರಾಸ್ ಇಬ್ಬರು ಬಂದು ನನಗೆ ಹೇಳಿದಾಗ ಕತೆ ಕೇಳಿದ ತಕ್ಷಣ ಆಯಿತು ಮಾಡೋಣ ಈ ಚಿತ್ರನ ಅಂತೇಳಿ ಅವನು ಹೇಳೋದ್ನಲ್ಲ, ಈಗ ಏನಾದರೂ ಒಂದೇ ಎಕ್ಸ್ಪ್ರೆಷನ್ ಅಂತ, ಹಾಗೆ ಆಯಿತು ಮಾಡೋಣ ಅಂಥೇಳಿ ಈ ಚಿತ್ರದಲ್ಲಿ ಅಭಿನಯಿಸಿದ್ದೀನಿ. ಭಾಳ ಕ್ಲಾರಿಟಿ ಇರುವಂಥ ಒಬ್ಬ ನಿರ್ದೇಶಕ ತನ್ನ ಸ್ಕ್ರಿಪ್ಟು ಮತ್ತು ಕಥೆಯನ್ನು
ತುಂಬ ಕ್ಲಾರಿಟಿಯೊಂದಿಗೆ ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಹಾಗೆ ಇಡೀ ಚಿತ್ರೀಕರಣವನ್ನು ಅದೇ ರೀತಿಯಲ್ಲಿ ಮಾಡಿದ್ರು. ನನಗೆ ಇದ್ದಿದ್ದು ಒಂದು ಅನುಮಾನ ಏನು ಅಂದರೆ, ಇವರು ಹೇಗೆ ಕ್ಲಾರಿಟಿ ಇಟ್ಕೊಂಡು ಒಂದು ಸ್ಕ್ರಿಪ್ಟನ್ನು ಮಾಡಿದ್ದಾರೆ, ಅಷ್ಟೇ ಕ್ಲಾರಿಟಿ ಇವರು ಫ್ಲೋರಲ್ಲಿ ಕೆಲಸ ಮಾಡಬೇಕಾದ್ರೂ ಇರುತ್ತಾ ಅನ್ನೋ ಅನುಮಾನ ಇತ್ತು. ಯಾಕಂದರೆ ಇವ್ರ ಬಗ್ಗೆ ನನಗೇನು ಗೊತ್ತಿರಲಿಲ್ಲ. ಸೆಟ್ಗೆ ಹೋದ ಮೊದಲನೇ ದಿನವೇ ಇವ್ರ ಬಗ್ಗೆ ನನಗೆ ಗೊತ್ತಾಯಿತು. ಇವರು ಭಾಳ ಎಕ್ಸ್ಪೀರಿಯನ್ಸ್ ಇರುವಂತಹ, ಹಲವಾರು ವರ್ಷ ಕೆಲಸ ಮಾಡಿ ಅನುಭವ ಇರುವಂಥವ್ರು, ಮತ್ತು ಅದನ್ನು ಸರಿಯಾದ ರೀತಿಯಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ ಅನ್ನೋದು ಮೊದಲನೇ ದಿವಸನೇ ಆಗ್ತಾಯಿತ್ತು. ಹಾಗಾಗಿ ಇಡೀ ಚಿತ್ರೀಕರಣ ಭಾಳ ಸುಲಲಿತವಾಗಿ ಮುಗೀತು. ಯಾವ ತೊಂದರೆಗಳು ಆಗಲಿಲ್ಲ. ಅದು ಪ್ರೊಡ್ಯೂಸರ್ ಪಾಯಿಂಟ್ ಆಫ್ ವ್ಯೂಯಿಂದ ಅಂದರೆ ಸುರೇಶ್ ಕುಮಾರ್ ಪ್ರೊಡ್ಯೂಸರ್ ಅವರು ತುಂಬ ಹೆಲ್ಪ್ಫುಲ್ಲಾಗಿ ಇದಕ್ಕೆ ಚಿತ್ರಕ್ಕೆ ಏನೆಲ್ಲ ಅಗತ್ಯತೆಗಳಿದ್ದಾವೆ ಅಗತ್ಯಗಳನ್ನೆಲ್ಲವನ್ನೂ ಭಾಳ ಉತ್ಸಾಹದಿಂದ ಪೂರೈಸಿದ್ದಾರೆ. ಹಾಗೆ ಜೊತೆಗೆ ಭಾಳ ಇಂಟ್ರೆಸ್ಟಿಂಗ್ ಅಂದರೆ ಅವ್ರು ಇಡೀ ದಿನ ನಮ್ಮ ಜೊತೆ ಇರ್ತಿದ್ರು. ಅವರೇನೋ ಸುಮ್ಮನೆ ದುಡ್ಡು ಕೊಟ್ಬಿಟ್ಟು ಅಥವಾ ಸಂಜೆಗೆ ಬಂದು ನೋಡ್ಕೊಂಡು ಹೋಗೋ ಥರದ ನಿರ್ಮಾಪಕರಾಗಿರಲಿಲ್ಲ. ಅವ್ರು ಯಾವಾಗಲೂ ನಮ್ಮ ಜೊತೆ ಇದ್ದು ಶೂಟಿಂಗಲ್ಲಿ ಬೆಳಗಿಂದ ಸಂಜೆ ತನಕ ನಾವು ಹೆಂಗೆ ಕೆಲಸ ಮಾಡ್ತಿದ್ವು ಅವರು ನಮ್ಮ ಜೊತೆ ಇದ್ದು ನೋಡ್ತಾನೆ ಇರೋರು, ಅದ್ರ ಜೊತೆಗೆ ಇರೋರು. ಅದೊಂದು ಭಾಳ ಖುಷಿಯಾದಂಥ ವಿಚಾರ. ತುಂಬ ಅಚ್ಚುಕಟ್ಟಾಗಿ ಸಿನಿಮಾ ಬಂದಿದೆ. ಅದರಲ್ಲಿ ನಮ್ಮ ಪ್ರಿಯಾಂಕ್ ಇದ್ದಾರೆ, ಮತ್ತು ಮನೋಹರ್ ಇದ್ದಾರೆ, ನಮ್ಮ ಮಿಮಿಕ್ರಿ ಗೋಪಿಯವರಿದ್ದಾರೆ, ಇನ್ನೂ ಹಲವಾರು ಕಲಾವಿದರು ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ನಿತು, ಇನ್ನೊಬ್ಬ ವಿವೇಕು, ಈ ಥರ ಹೊಸಬ್ರು ಮತ್ತು ಸೀನಿಯರ್ಸು ಎಲ್ಲ ಸೇರಿ ಈ ಚಿತ್ರದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಚಿತ್ರ ಚೆನ್ನಾಗಿ ಬಂದಿದೆ. ಮುಂದಿನ ತಿಂಗಳು, ಅದರ ಮುಂದಿನ ತಿಂಗಳು ನವೆಂಬರ್ ತಿಂಗಳಿಗೆ ಚಿತ್ರ ತೆರೆಗೆ ಬರ್ತಾ ಇದೆ. ನಿಮ್ಮೆಲ್ಲರ ಸಹಕಾರ ಈ ಚಿತ್ರಕ್ಕಿರಲಿ. ಥ್ಯಾಂಕ್ ಯು. ಇಲ್ಲ ಸರ್, ಪೊಲೀಸ್ ಆಫೀಸರ್ ವಿಲನ್ ಹೆಂಗೆ ಸರ್? ಇಲ್ಲ, ಇದು ಒಳ್ಳೆಯ ಪೊಲೀಸು. ಕತೆ ಚೆನ್ನಾಗಿದೆ. ಇಡೀ ಆ ಪಾತ್ರ, ನಾನೇನು ಈ ಚಿತ್ರದಲ್ಲಿ ನಿರ್ವಹಿಸಿರಲಿಲ್ಲ ಆ ಪಾತ್ರ, ಅದು ಒಂದು ರಿಟೈರ್ಮೆಂಟ್ ಸ್ಟೇಜಿಗೆ ಬಂದಿರುವಂಥ ಒಬ್ಬ ಪೊಲೀಸು ತನಗೆ ಆ ಹಂತದಲ್ಲಿ ಬರುವ ಚಾಲೆಂಜನ್ನು ಹೇಗೆ, ಆ ಸವಾಲನ್ನು ಸ್ವೀಕರಿಸಿ ಅದನ್ನು ಹೇಗೆ ಗೆಲ್ತಾನೆ ಅನ್ನೋದು ಕೂಡ ಆ ನನ್ನ ಟ್ರ್ಯಾಕ್ನಲ್ಲಿ ಇದೆ. ಹಾಗಾಗಿ ಇದು ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಹಾಗಾಗಿ ಒಪ್ಕೊಂಡೆ. ಅದು ನೋಡಿ, 1 ತಿಂಗಳ ನಂತರ ಎಲ್ಲ ವಾಸನೆಯವರು ಇಲ್ಲ ಕೇಳ್ಬಿಟ್ಟು ಇಲ್ಲ, ಇದೆ ಅಷ್ಟೆಲ್ಲ ಗಾಬರಿ ಆಗೋಂಥದ್ದು ಏನಿಲ್ಲ. ಗಾಬರಿ ಪಡಿಸೋದಿಲ್ಲ, ಇನ್ನೂ ಎಂಗೇಜಿಂಗ್ ಆಗಿರುತ್ತೆ. ಗಾಬರಿ ಮಾಡುವಂಥ ಚಿತ್ರ ಅಲ್ಲ ಇದು. ಕುತೂಹಲ ಮತ್ತು ಜೊತೆಗೆ ಒಂದು ವಿಷಯ ಇದೆ. ಆ ವಿಷಯನ ರಿವೀಲ್ ಮಾಡ್ತಾ ಇಲ್ಲ. ಅವ್ರು ರಿವೀಲ್ ಮಾಡಬೇಡಿ ಅಂತ ನಮಗೂ ಹೇಳಿದ್ದಾರೆ. ಆ ವಿಷಯ ಭಾಳ ಮುಖ್ಯವಾದಂಥ ವಿಷಯ. ಇಡೀ ಕಥಾನಕದ ಜೊತೆಗೆ ಆ ವಿಷಯ ಸಾಗ್ತಾ ಇರುತ್ತೆ. ಇದನ್ನೆಲ್ಲವನ್ನು ಚಿತ್ರ ತೆರೆಗೆ ಬಂದ ಮೇಲೆ ನೋಡಬೇಕು. ಥ್ಯಾಂಕ್ ಯು. ಬೈಕ್ ನನ್ನ ಹತ್ರನೇ ಇಲ್ಲ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಟೀಸರ್ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಸರ್ ಕೇಳಿದಾಗೆ ಹೀರೋಗೂ ಮಾಡ್ತಾ ಇದ್ದೀನಿ, ವಿಲ್ಲನಾಗಿ ಒಂದು ಟ್ರೈ ಮಾಡೋಣ ಅಂತ, ಒಂದು ಕಂಫರ್ಟ್ ಝೋನ್ ಆಚೆ ಬರೋಣ ಅಂತ ಇದನ್ನು ಟ್ರೈ ಮಾಡಿದ್ದೀನಿ ಅಷ್ಟೇ. ಇವ್ರು ಹೇಳಿದಲ್ಲ ನಿಜಾನೇ. ಫಸ್ಟ್ ಟೈಮ್ ಫೋನ್ ನೋಡಿದಾಗ ಒಂದು 25 ಮಿನಿಟ್ಸ್ ಕತೆ ಹೇಳಿದ್ರು ನನಗೆ. ನಾನು ಏನಕ್ಕೆ ಇವ್ನು ಹೇಳ್ತಾನೆ ನನ್ನ ಕತೆ, ನನ್ನ ಪಾತ್ರ ಹೇಳ್ತಾನೆ ಇಲ್ಲ ಅಂತ ನನಗೊಂದು ತಲೆಯಲ್ಲಿ ಓಡ್ತಾನೆ ಇತ್ತು. ಆಯಿತು, ನಾನು ಯಾಕೆ ಪಾತ್ರ ಇದ್ರಲ್ಲಿ ಅಂದಾಗ ವಿಲ್ಲನ್ ಅಂತ ಹೇಳಿದಾಗ ಫಸ್ಟ್ ನನಗೆ ಶಾಕ್ ಆಯಿತು. ಓಕೆ, ಆಮೇಲೆ ನನ್ನ ತಮ್ಮನ ಫೋನ್ ಮಾಡಿ ಒಂದು ಆಫರ್ ಬಂದಿದೆ ವಿಲ್ಲನ್ ಆಗಿ, ಒಂದ್ಸಲ ನೀನು ಕೇಳು ಕಥೆನ ಅಂತ ಹೇಳಿದ್ರು. ಇನ್ನೊಂದೇನು ಖುಷಿ ಆಯಿತು ಅಂದರೆ, ಇಷ್ಟು ಒಂದು 8 years ಇಂಡಸ್ಟ್ರಿಯಲ್ಲಿ ಇದ್ದೀನಿ ನಾನು, ಎಲ್ಲ ಹೀರೋಗೆ ಬಂದಿರೋದು ನನಗೆ. ಬಟ್ ಫಸ್ಟ್ ಟೈಮ್ ಒಬ್ರು ನನ್ನ ವಿಲ್ಲನ್ ಆಗಿ ಒಬ್ರು ಇಮ್ಯಾಜಿನ್ ಮಾಡಿದಾರಲ್ಲ, ಆ ಪಾಯಿಂಟ್ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಹೀರೋ ವಿಲ್ಲನ್ ಅಂದ ತಕ್ಷಣ ಇದು ಫುಲ್ ಆ ಥರ ಒಂದು ಮ್ಯಾಸಿವ್ ವಿಲ್ಲನ್ ಆ ಥರ ಏನಿಲ್ಲ. ಇದು ಒಂದು ಪ್ರಾಬ್ಲಮ್, ಇಟ್ಸ್ ಅ ಫೈಟ್ ಬಿಟ್ವೀನ್ ಅ ಕಾಪ್ ಆ್ಯಂಡ್ ಅ ವಿಲ್ಲನ್ ಅಷ್ಟೇ, ಅದ್ರ ಬಗ್ಗೆ. ಆ್ಯಂಡ್ ಒಂದು ವಿಷಯ ಇದೆ ಸಿನಿಮಾದಲ್ಲಿ, ಅದ್ರ ಸುತ್ತ ಈ ಒಂದು ಥ್ರಿಲ್ಲರ್ ನಡೆಯುತ್ತಿದ್ದು. ಸೊ ದಟ್ ವಾಸ್ ದ ಮೇನ್ ರೀಸನ್ ನಾನು ಈ ಸಿನಿಮಾ ಒಪ್ಕೊಂಡಿದ್ದು. ಆ್ಯಂಡ್ ಚಂದ್ರವಾಸ್ ಅವರು ಏನು ಹೇಳಿದ್ರು, 10 days ಕೇಳಿದ್ರು, 8 ದಿನದಲ್ಲೇ ಮುಗಿಸ್ಬಿಟ್ಟು ಕಳಿಸ್ಕೊಟ್ರು ನಾನು. ಸೊ ತುಂಬ ನೀಟಾಗಿ ಮಾಡಿದ್ರು. ಆ್ಯಂಡ್ ಸರ್ ಹೇಳೋದಾಗೆ ಪ್ರೊಡ್ಯೂಸರ್ ಬಗ್ಗೆ ಮಾತಾಡಲೇಬೇಕು. ಯಾಕಂದ್ರೆ
ಒಂದೇ ಒಂದು ಸಲ ಅವ್ರು ಒಂದೊಂದು ಸೆಕೆಂಡ್ ಸೆಟ್ ಬಿಟ್ಟು ಎಲ್ಲೂ ಹೋಗ್ತಾ ಇರ್ಲಿಲ್ಲ ಅವರು. ಲೈಕ್ ಒಂದಿನ ಶೂಟಿಂಗ್ ಏನಾಯ್ತು, ನಾವು ಬೆಳಗ್ಗೆ 6 ಗಂಟೆಗೆ ಶುರು ಮಾಡಿದ್ವಿ, 7 ಗಂಟೆಗೆ ಶುರು ಮಾಡಿದ್ವಿ. ನೆಕ್ಸ್ಟ್ ಡೇ ಬೆಳಗ್ಗೆ 6 ಗಂಟೆ ಆಯಿತು. ಎವ್ರಿಗೂ ಟಯರ್ಡ್, ಲೈಕ್ 24 hours ಶೂಟಿಂಗ್ ಮಾಡ್ತಾ ಇದೀವಿ ನಾವು. ಬಟ್ ಸರ್ ಮಾತ್ರ ಈ ಡೆಂಟ್ ಗೋ ಎನಿವೇರ್, ಅವರೆಲ್ಲೂ ಹೋಗೇ ಇಲ್ಲ. ಪ್ಯಾಕ್ ಅಪ್ ಆಗೋವರೆಗೂ ಅಲ್ಲೇ ಇದ್ರು. ಬಟ್ ಐ ಮಿಸ್ ಇಟ್. ಅವ್ರು ಇರ್ತಾರೆ ಅನ್ಕೊಂಡಿದ್ದಾರೆ, ಬಟ್ ಏನೋ ಎಮರ್ಜೆನ್ಸಿಯಿಂದ ಆಚೆ ಹೋಗಿದ್ದಾರೆ ಅವರು. ಸೊ ಯಾ, ಥ್ಯಾಂಕ್ ಯು. ಇಲ್ಲ ಸರ್, ಥ್ರೂ ಔಟ್ ಸಿನಿಮಾ ಈ ಲುಕ್ ಹೀರೋ ಆಗಿ ಒಂದಷ್ಟು ಲುಕ್ ಪ್ಲಾನ್ ಮಾಡುತ್ತೆ. ಇದರಲ್ಲಿ ನಿಮ್ಮ ಲುಕ್ ಬಗ್ಗೆ ಸರ್ ಡಿಸ್ಕಷನ್ ನಡೀತು. ಒಂದು 4 ಲುಕ್ ಟ್ರೈ ಮಾಡಿದ್ವಿ ನಾವು. 4 ಲುಕ್ ಟ್ರೈ ಮಾಡಿದ್ವಿ. ಅದಾದ್ಮೇಲೆ ಒಂದು ಫೈನಲೈಸ್ ಮಾಡಿದ್ವಿ ಸರ್. ಇದು ಚೆನ್ನಾಗಿದೆ ಅಂತ ಇದನ್ನು ಫೈನಲೈಸ್ ಮಾಡಿದ್ವಿ. ವಿಲನ್ ಆಗಿ ಹೋಗ್ತಿರ್ಬೇಕಾದ್ರೆ ತಂದೆಯವರು ಸರ್ ಹಾಂ ಸರ್, ನಂಗೆ ತುಂಬ ತೃಪ್ತಿ ಇದೆ. ಮಾಡೋಣ ಸರ್. ಸರ್ ಇವಾಗ ಏನು ಸರ್, ಐ ಡೋಂಟ್ ಥಿಂಕ್ ದೇರ್ ಸಮಥಿಂಗ್ ಆಸ್ ಹೀರೋಗೆ ಮಾಡಬೇಕು ಅನ್ನೋದೊಂದು ಆಕ್ಟ್ರಿಗೆ ಅದು ಇರಬಾರ್ದು ಸರ್. ವಿ ಹ್ಯಾವ್ ಟು ಕೀಪ್ ಟ್ರೈಯಿಂಗ್ ಆ್ಯಂಡ್ ದ ಟ್ರೆಂಡ್ ಇಸ್ ಚೇಂಜಿಂಗ್. ಐ ಥಿಂಕ್ ಸೊ ವಿ ಶುಡ್ ಆಲ್ ಟ್ರೈ ನ್ಯೂ ಸ್ಟಫ್ ಆ್ಯಂಡ್ ವಿ ಶುಡ್ ಕಮ್ ಔಟ್ ಆಫ್ ಅವರ್ ಕಂಫರ್ಟ್ ಝೋನ್ ಆಚೆ ಬರಬೇಕು ಸರ್. ಐ ಆಮ್ ರೆಡಿ ಫಾರ್ ಇಟ್ ಸರ್. ಸೊ ದಿಸ್ ಇಸ್ ಜಸ್ಟ್ ಮೈ ಥಾಟ್. ಐ ವಾಂಟ್ ಟು ಕಮ್ ಔಟ್ ಆಫ್ ಮೈ ಕಂಫರ್ಟ್ ಝೋನ್ ಅಂತ ಇದನ್ನು ಮಾಡಿದ್ದೀನಿ ನಾನು. ಕತೆ ಕೇಳಿದ್ರೆ ವಿಕ್ಕಿಯವ್ರು ಏನು ಹೇಳಿದ್ರು ಮತ್ತೆ ತಂದೆಯವ್ರು ಏನು ಹೇಳಿದ್ರು ಅಥವಾ ಸರ್ ಅವ್ರಿಗೆ ವಿಕಿ ಕೇಳ್ದ, ಡಿಸಿಷನ್ ನಂದೆ. ದಂಡದಲ್ಲಿ ಅವ್ನು ಕೇಳಕ್ಕೆ ಹೇಳ್ತೀನಿ ಅಷ್ಟೇ, ಮಾಡುವಂತಾನೆ ಸರ್. ದಂಡದಲ್ಲಿ ನಾನು ಒಪ್ಕೋಬೇಕು, ನನಗೆ ಆ ಪಾತ್ರ ಫೀಲ್ ಆಗಬೇಕು, ನನಗೆ ಕನೆಕ್ಟ್ ಆಗ್ಬೇಕು ಆ ಪಾತ್ರ. ನನಗೆ ಇಷ್ಟ ಆಯ್ತು. ಬಟ್ ಏನ್ ತೋರಿಸ್ತಾರೆ ವಿಲನ್ ಅನ್ನೋದು ನನಗೆ ಅದೊಂದೇ ಕೇಳಿದ್ ನಾನು. ಹೌ ಯು ಗೋನ್ ಟು ಶೋ ಮಿ, ಅದನ್ನ ಮಾತ್ರ ಎಕ್ಸ್ಪ್ಲೇನ್ ಮಾಡಿ ನನಗೆ ಅಂತ ಕೇಳಿದಷ್ಟೇ. ಚಂದ್ರ ಏನು ಹೇಳೋದು ಅದನ್ನು ತೆಗೆದ. ಚೆನ್ನಾಗಿದೆ ಸರ್. ನನಗೆ ಕೇಳಿಸ್ತಾ ಇದೆ. ಹೀರೋ ಆಗಿ ಬಂದ್ರೆ ನಾವು ವಿಲನ್ ಆಗಿ ಬರ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಏನು ಅಪ್ಡೇಟ್ ಇದೆ ನಮಗೆ ವೇಟಿಂಗ್ ಸರ್. ಶಾಂತಿ ಕ್ರಾಂತಿ ನಿಮ್ಗೆ ಅಪ್ಡೇಟ್ ಸಿಕ್ತು. ನಮ್ಮ ಚಿಕ್ಕಪ್ಪ ಅಪ್ಡೇಟ್ ಕೊಟ್ಟಿರೋದು. ತಮ್ಮೊಂದು ಮುದ್ದೋಲ್ ಸಾಂಗ್ ರಿಲೀಸ್ ಆಯಿತು. ಅದು ಚೆನ್ನಾಗಿ ಹೋಗ್ತಾ ಇದೆ ಎಲ್ಲ ಕಡೆ. ಬೇರೆ ಸಿನಿಮಾ ಬಗ್ಗೆ ಹೇಳ್ಬೋದಾ? ಇನ್ಫಾರ್ಮೇಶನ್ ಕೊಟ್ಬಿಡ್ತೀನಿ. ಇನ್ಫಾರ್ಮೇಶನ್ ಇದೊಂದು ವಿಲನ್ ಆಗಿ ಮಾಡ್ತಾ ಇದ್ದೀನಿ ಸರ್. ಇನ್ನೊಂದು 2 ಸಿನಿಮಾ ಹೀರೋ ಆಗಿ ಮಾಡ್ತಾ ಇದ್ದೀನಿ. ಅದು ಇನ್ನೊಂದು 1 ಮಂತ್ ಅನೌನ್ಸ್ ಮಾಡ್ತೀನಿ. ಸರ್ ದಪ್ಪ ಇದೀನಿ ಅಂತೀರಾ? ಚೆನ್ನಾಗಿದೆಯಾ ಇದು? ಇದನ್ನ ಮೇಂಟೈನ್ ಮಾಡ್ಬೇಕು. ಇನ್ನೂ ಚೆನ್ನಾಗಿ ಆಯ್ತು. ಮಧ್ಯಾಹ್ನ ಕೇಳಿದ್ರಿ ಮುಂದೆ ಬಿಟ್ಕೊಂಡು ಅದೇ ಕೆಲಸ ಸರ್. ಹಾಂ ಸರ್, ಹಿ ಇಸ್ ವರ್ಕ್ ಆನ್ ದ ಲುಕ್ ಸರ್. ಸರ್ ಅವ್ರಿಗೆ ಕಾನ್ಫಿಡೆನ್ಸ್ ಇರಲಿಲ್ಲ ಫಸ್ಟ್. ನಾನು ಮಾಡಿ ಸರ್, ನಾವು ಆಕ್ಚುಲಿ ಭೇಟಿ ಆಗಿದ್ದು ಬ್ಯಾಡ್ಮಿಂಟನ್ ಅಪ್ಪು ಕಪ್ಪಲ್ಲಿ ನಾವಿಬ್ಬರು ಜೊತೆಗೆ ಒಂದೇ ಟೀಮ್ ಅಲ್ಲಿ ಇದ್ವಿ. ಸೊ ನಾನು ಕ್ಯಾಪ್ಟನ್ ಆಗಿದ್ದೆ ಆ ಟೀಮ್ಗೆ. ಸೊ ಅದಕ್ಕೆ ಅವ್ರು ಕ್ಯಾಪ್ಟನ್ ಅಂತ ಕರೆಯೋದು ಅವರು. ಅದಕ್ಕೆಲ್ಲ ಸೇರೋಕೆ ನಾನು ಅದಕ್ಕಿಲ್ಲ ಸರ್ ಕ್ಯಾಪ್ಟನ್ ಅಂತ ಏನೇ ಕರಿತೀನಿ ಅಂತಂದ್ರೆ, ಸೊ ನಮ್ಮಂತ ಯಂಗ್ ಹುಡುಗರಿಗೆ, ಒಬ್ಬ ಡೈರೆಕ್ಟರ್ ಅಂತ ಬಂದವ್ರಿಗೆ ರವಿ ಸರ್ ಮಾಡೋದೆಲ್ಲ ಡೈರೆಕ್ಷನ್ ಕನಸು ಸರ್. ಸೊ ಅವ್ರಿಗೆ ಕ್ಯಾಪ್ಟನ್ ಅಂತ ಕರೆಯೋಕ್ಕಾಗಲ್ಲ, ಅವ್ರು ಮೊದಲನೇ ಹುಡುಗರು. ಸೊ ಅದಕ್ಕೆ ಒಬ್ಬನೇ ಕ್ಯಾಪ್ಟನ್ ಅಂತೀನಿ ಸರ್. ಆಗಿದ್ದೀನಿ ಸರ್. ನಾನು ರಿಸೀವ್ ಮಾಡ್ತೀನಿ ಸರ್. ಅವ್ರು ಏನು ಕೊಟ್ಟರು ರಿಸೀವ್ ಮಾಡ್ತೀನಿ ಸರ್. ಅದನ್ನ ಅರ್ಥ ಆಗೋ ಶೈಲಿಯಲ್ಲಿ ಹೇಳಿದ್ದೀನಿ ಸರ್. ಈಗಿನ ಟ್ರೆಂಡ್ಗೆ ಏನ್ ಬೇಕೋ ಆ ಭಾಷೆಗಳಲ್ಲೇ ಹರಿಯವರು ತುಂಬಾ ಚೆನ್ನಾಗಿ ಬರ್ತಿದ್ದಾರೆ, ಅರ್ಥ ಆಗೋ ಥರ. ಸೊ ಅರ್ಥ ಆಗೋ ಶೈಲಿಯಲ್ಲೇ ಹೇಳಿದ್ದೀನಿ ಸರ್. ಖಂಡಿತ ಇದೆ ಸರ್. ಗ್ರಾಫಿಕ್ಸ್ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಈಗಿನ ಟ್ರೆಂಡ್ಗೆ ಅರ್ಥ ಆಗ್ಬೇಕು, ಅರ್ಥ ಮಾಡಿಸಿದೀವಿ ಅಂತ ಅನ್ಕೊಂಡಿದ್ದೀನಿ. ಸೊ ಈಸಿಯಾಗಿ ಅರ್ಥ ಆಗುತ್ತೆ ಅನ್ಸುತ್ತೆ. ಇದರಲ್ಲಿ 5 ಜನ ಕುಂತಿ ಬರ್ತಾರೆ. ಯಾವ ಪಾತ್ರ ಮಾಡಿದ್ದೀವಿ? ಕರ್ಣನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಕರ್ಣನ್ ಕ್ಯಾರೆಕ್ಟರ್ ಯಾರು ಸ್ಯಾಕ್ರಿಫೈಸಿಂಗ್ ಮತ್ತೊಬ್ಬರು ಕಲಾವಿದರು ಸ್ವಲ್ಪ ತಡ ಆಯ್ತು. ವಿಹಾರ ಅಭಿವೃದ್ಧಿಯವರು ಕೂಡ ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ವಿಹಾರ ಅವರು ನಿಮ್ಮ ಪಾತ್ರ ಹೇಳಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್ ಟುಡೇ. ಇದು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ.
ಆ್ಯಂಡ್ ಈ ಸಿನಿಮಾದಲ್ಲಿ ಕೆಲಸ ಮಾಡೋದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು ನನಗೆ. ಮೇನ್ಲಿ ನಾನು ನಮ್ಮ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಫಾರ್ ಟ್ರಸ್ಟಿಂಗ್ ಮೀ ವಿತ್ ದಿಸ್ ಕ್ಯಾರೆಕ್ಟರ್, ಆ್ಯಂಡ್ ಅವರ ಗೈಡೆನ್ಸ್ ಆ್ಯಂಡ್ ಸಪೋರ್ಟ್ ಇಲ್ಲದೆ ಈ ಜರ್ನಿ ಇಷ್ಟು ಸುಂದರವಾಗಿ ನಡೀತಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಮ್ಮ ಮೇನ್ಲಿ ನಮ್ಮ ಪ್ರೊಡ್ಯೂಸರ್, ಐ ಥಿಂಕ್ ಆ ಥರ ಒಂದು ಪ್ರೊಡ್ಯೂಸರ್ ಇರೋದು ರೇರ್ ಅನಿಸುತ್ತೆ ಈಗ ಇಂಡಸ್ಟ್ರಿನಲ್ಲಿ, ಬಿಕಾಸ್ ತುಂಬ ಕಾಮ್, ಗ್ರೌಂಡೆಡ್ ಆ್ಯಂಡ್ ಆಲ್ವೇಸ್ ಡೌನ್ ಟು ಅರ್ತ್. ಐ ಥಿಂಕ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾದಲ್ಲಿ ನಾನು ಮನೋರಂಜನ್ ಸರ್ ಅವ್ರ ಪೇರ್ ಆ್ಯಕ್ಟ್ ಮಾಡಿದ್ದೀನಿ. ಮೈಸೂರಲ್ಲಿ ಶೂಟ್ ಮಾಡಿದ್ದೀನಿ, ಬ್ಯಾಂಗ್ಳೂರಲ್ಲೂ ಶೂಟ್ ಮಾಡಿದ್ದೀನಿ. ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಹಾಡಿದೆ, ತುಂಬ ಅದ್ಭುತವಾಗಿ ಬಂದಿದೆ. ಆ್ಯಂಡ್ ನೀವೆಲ್ಲರೂ ತುಂಬ ಇಷ್ಟಪಡುವಂಥ ಹಾಡು ಇದಾಗುತ್ತೆ. ಥ್ಯಾಂಕ್ ಯು. ಹೌದು, ನನ್ನ ಫಸ್ಟ್. Any more questions? ಇವತ್ತು ಟೀಸರ್ ಲಾಂಚ್ ಮುಗಿಸ್ಬೋದಾ?